ಬಾಗಲಕೋಟೆ ಜಿಲ್ಲೆಯ 7 ತಾಲೂಕಿನಲ್ಲಿ 3 ಜಿದ್ದಾಜಿದ್ದಿನ ಕ್ಷೇತ್ರಗಳಿವೆ. ಈ ಕ್ಷೇತ್ರಗಳಲ್ಲಿ ಹಿಂದೆ ಗೆದ್ದಿದ್ದ ನಿರಾಣಿ ಹಾಗೂ ಕಾರಜೋಳ ಹಾಲಿ ಸಚಿವರು. ಆದರೆ ಚರಂತಿಮಠ ಅವರಿಗೆ ಮಿನಿಸ್ಟರ್ ಆಗೋ ಯೋಗ ಕೂಡಿ ಬಂದಿಲ್ಲ. ವಿಶೇಷ ಅಂದರೆ ಈ ಮೂವರು ಸತತ 2 ಬಾರಿ ಗೆದ್ದವರು. ಹಾಗಾಗಿ ಮೂವರು ಹ್ಯಾಟ್ರಿಕ್ ಬಾರಿಸ್ತಾರಾ ಇಲ್ಲವೇ ಮುಗ್ಗರಿಸ್ತಾರಾ ಅನ್ನೋ ಕುತೂಹಲ ಗರಿಗೆದರಿದೆ. ಬಾಗಲಕೋಟೆಯ ಮೇಲೆ ಯಾರ ಬಾವುಟ? ಎಸ್, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಪ್ರತಿಷ್ಠೆಯ ಕಣ. ಹಾಲಿ ಶಾಸಕ ವೀರಣ್ಣ ಚರಂತಿಮಠ ಕರ್ಮಭೂಮಿ. ಬಿಜೆಪಿ ಕಾಂಗ್ರೆಸ್ನ ರಣಾಂಗಣ. ಕಳೆದೊಂದು ದಶಕದಿಂದ ಇಲ್ಲಿ ಬಿಜೆಪಿಯದ್ದೇ ದರ್ಬಾರ್. ಇನ್ನು ಮೊನ್ನೆ ನಡೆದ ಲೋಕಲ್ ಎಲೆಕ್ಷನ್ ಅಲ್ಲಿ ರಾಜ್ಯಾದ್ಯಂತ ಕಳೆಗುಂದಿದ್ರೂ ಬಾಗಲಕೋಟೆಯ ನಗರಸಭೆಯಲ್ಲಿ ಕಮಲ ಅರಳಿದೆ. ಹಾಗಾಗಿ ಈ ಬಾರಿಯೂ ಬಿಜೆಪಿಯಿಂದ ಟಿಕೆಟ್ ಪಡೆದು ಹ್ಯಾಟ್ರಿಕ್ ಬಾರಿಸುವ ಆಲೋಚನೆಯಲ್ಲಿದ್ದಾರೆ ವೀರಣ್ಣ ಚರಂತಿಮಠ. ಆದ್ರೆ ಕಾಂಗ್ರೆಸ್ ಕೂಡ ಹಿಂದೆ ಬಿದ್ದಿಲ್ಲ. ಮಾಜಿ ಸಚಿವ ಹುಲ್ಲಪ್ಪ ಮೇಟಿ ಕೈ ಹಿಡಿಯಲು ರೆಡಿಯಾಗಿದ್ರೆ ಜಕ್ಕನಗೌಡರು ತೆನೆ ಹೊರಲು ಸಜ್ಜಾಗಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಒಟ್ಟು 1,89,000 ಮತದಾರರಿದ್ದಾರೆ. ಈ ಪೈಕಿ 75,000 ಲಿಂಗಾಯತರಿದ್ದು ಅವರೇ ಇಲ್ಲಿ ಡಾಮಿನೆಂಟ್. ಉಳಿದಂತೆ 20,000 ಬ್ರಾಹ್ಮಣರು, 30,000 ಪರಿಶಿಷ್ಟ ಜಾತಿ, 35,000 ಪರಿಶಿಷ್ಟ ಪಂಗಡ ಹಾಗೂ 25,000 ಅಲ್ಪಸಂಖ್ಯಾತ ಮತಗಳಿವೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಮತದಾರರು ಅತ್ಯಂತ ಬುದ್ಧಿವಂತರು ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಂಥ ವಿಷಯ. ಅವರಿಗೆ ತಮ್ಮ ಅಭ್ಯರ್ಥಿ ಎಂಥವ್ರಿರಬೇಕು, ಏನು ಬಾಗಲಕೋಟೆಯ ಸಮಸ್ಯೆಗಳೇನು, ಯಾರು ಹಿಂದೆ ಅವರಿಗೆ ಸ್ಪಂದನೆ ಮಾಡಿಲ್ಲ, ಈಗ ಏನು ಸ್ಪಂದನೆ ಮಾಡಿ ಕೆಲಸ ಕಾರ್ಯಗಳಾಗ್ತಾ ಇವೆ ಅನ್ನೋದರ ಸಂಪೂರ್ಣ ಜ್ಞಾನ ನಮ್ಮ ಮತದಾರರಿಗೆ ಇರೋದರಿಂದ ಈಗಲೂ ಕೂಡ ನಮ್ಮ ಆಯ್ಕೆ ಏನು ಅಷ್ಟೊಂದು ಸಮಸ್ಯೆ ಇಲ್ಲ ಅಂಥೇಳಿ ನಾನು ಭಾವಿಸ್ತೇನೆ. ಇವತ್ತೇ ನಮ್ಮ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಸ್ಪರ್ಧೆ ವಿಧಾನಸಭಾ ಅಭ್ಯರ್ಥಿ ಆಗಿರ್ತಕ್ಕಂಥ ಎಚ್.ವೈ. ಮೇಟಿ ಅವರಿಗೆ ಕೆಲಸ ಮಾಡಲಿಕ್ಕೆ ಇವರು ಯಾವುದೇ ಥರವಾಗಿ ಇವತ್ತಿನ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಆಸ್ತಿ ತರಲೇಬೇಕಂತ ಒಂದು ದೊಡ್ಡ ಒಂದು ಪಡೆನ ಇವತ್ತು ಹೊರಹೊಮ್ಮಿದೆ. ಬೀಳಗಿಯಲ್ಲಿ ಬೀಳೋರ್ಯಾರು ಏಳೋರ್ಯಾರು? ಮತ್ತೊಂದು ಹಣಾಹಣಿಯ ಕ್ಷೇತ್ರ ಅಂದ್ರೆ ಬೀಳಗಿ. ಭಾರಿ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಕರ್ಮಭೂಮಿ. ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಬೀಳಗಿಯಲ್ಲಿ ಕಳೆದೆರಡು ಚುನಾವಣೆಯಲ್ಲಿ ಕಮಲದ್ದೇ ಕಿಲಕಿಲ. ಸತತ 2 ಬಾರಿ ಗೆದ್ದಿರುವ ನಿರಾಣಿ ಈ ಬಾರಿ ಕೆಜೆಪಿಯಿಂದ ಸ್ಪರ್ಧಿಸಿದ್ದೇ ಆದಲ್ಲಿ ಜಮಖಂಡಿ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಬಿಜೆಪಿ ಹಾಗೂ ಕೆಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ನಿರೀಕ್ಷೆ ಗರಿಗೆದರಿದೆ. ಉಳಿದಂತೆ ಕಾಂಗ್ರೆಸ್ನ ಜೆಟಿ ಪಾಟೀಲ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಸವಪ್ರಭು ಸರನಾಡಗೌಡ ಅಖಾಡಕ್ಕಿಳಿಯೋ ಹುರಿಯಾಳುಗಳು. ಬಿಎಸ್ಆರ್ನಿಂದ ವೀರಣ್ಣ ಹಳೇಗೌಡರ್ ಕಣಕ್ಕಿಳಿಯೋದು ಪಕ್ಕಾ ಆಗಿದೆ. ಬೀಳಗಿ ಕ್ಷೇತ್ರದಲ್ಲಿ 65,000 ಲಿಂಗಾಯತ ಮತದಾರರಿದ್ರೆ 20,000 ಪರಿಶಿಷ್ಟ ಜಾತಿ, 25,000 ಪರಿಶಿಷ್ಟ ಪಂಗಡ, 18,000 ಅಲ್ಪಸಂಖ್ಯಾತ ಹಾಗೂ 45,000 ಇನ್ನಿತರ ಜಾತಿಯ ಮತಗಳಿವೆ. ಕ್ಷೇತ್ರದಲ್ಲಿ ಒಟ್ಟು 1,79,000 ಮತದಾರರಿದ್ದು ಈ ಪೈಕಿ 90,000 ಪುರುಷರು, 89,000 ಮಹಿಳಾ ಮತದಾರರಿದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ 60 ವರ್ಷ ಆದ್ರೂ ಏನೂ ಮಾಡಿಲ್ಲ. ಬಿಜೆಪಿ ಗೊಂದಲ ಅಂತೂ ಸಾಕಷ್ಟು ಇದೆ. ಬಾಗಲಕೋಟೆ ಇದ್ದಂಥ ಚರಂತಿಮಠ ಯಾರು ಶಾಸಕರು ಕೂಡ ಹಳ್ಳಿ ಒಳಗೂ ಸರಿಯಾಗಿ ಕೆಲಸ ಮಾಡಿಲ್ಲ. ಸರಿಯಾಗಿ ಜನರಿಗೆ ಸ್ಪಂದನೂ ಇಲ್ಲ. ಬಾಗಲಕೋಟೆ ಮತಕ್ಷೇತ್ರ ಜನತೆ ಏನಂತಾರೆ, ಯುವಕರನ್ನ ತಂಬರಪ್ಪ ಅಂತೇಳಿ ಒಂದು ಹೊಸದ ಇದನ್ನು ಕೊಟ್ಟಾರೆ. ಮುಧೋಳ ಯಾರು ಉರುಳಿಸ್ತಾರೆ ದಾಳ? ತೀವ್ರ ಕುತೂಹಲ ಕೆರಳಿಸಿರುವ ಕ್ಷೇತ್ರ ಮುಧೋಳ. ಸಚಿವ ಗೋವಿಂದ ಕಾರಜೋಳ ಪ್ರತಿನಿಧಿಸುವ ಮೀಸಲು ಕ್ಷೇತ್ರ. ಒಮ್ಮೆ ಗೆದ್ದವರು ಮತ್ತೊಮ್ಮೆ ಗೆಲ್ಲೋದಿಲ್ಲ ಅನ್ನೋ ನಂಬಿಕೆಯನ್ನ ಹುಸಿ ಮಾಡಿ ಕಳೆದೆರಡು ಬಾರಿ ಕಾರಜೋಳ ಕಮಲ ಬೆಳೆ ಬೆಳೆದಿದ್ದಾರೆ. ಆದ್ರೆ ಪರಿಸ್ಥಿತಿ ಈಗ ಹಿಂದಿನಂತಿಲ್ಲ. ಇತ್ತೀಚಿನ ಲೋಕಲ್ ಎಲೆಕ್ಷನ್ ನಲ್ಲಿ ಪುರಸಭೆ ಕಾಂಗ್ರೆಸ್ ಪಾಲಾಗಿದೆ. ಮಾಜಿ ಸಚಿವ ಕಾಂಗ್ರೆಸ್ನ ಆರ್.ಬಿ. ತಿಮ್ಮಾಪುರ ಇಲ್ಲಿ ಕಾರಜೋಳಗೆ ಪ್ರಬಲ ಪ್ರತಿಸ್ಪರ್ಧಿ. ಜೆಡಿಎಸ್ನಿಂದ ಶಂಕರ್ ನಾಯಕ್ ಕಣಕ್ಕಿಳಿಯೋಕೆ ರೆಡಿಯಾಗಿದ್ದಾರೆ. ಮುಧೋಳ ಕ್ಷೇತ್ರದಲ್ಲಿ 45,000 ಲಿಂಗಾಯತ ಮತದಾರರಿದ್ದಾರೆ. ಉಳಿದಂತೆ 30,000 ಪರಿಶಿಷ್ಟ ಜಾತಿ, 30,000 ಪರಿಶಿಷ್ಟ ಪಂಗಡ, 12,000 ಅಲ್ಪಸಂಖ್ಯಾತರು, 38,000 ಇತರೆ ಮತದಾರರನ್ನೊಳಗೊಂಡು ಒಟ್ಟು 1,58,000 ಮಂದಿ ಇದ್ದಾರೆ. ಈ ಪೈಕಿ ಪುರುಷ ಮತದಾರರು 80,000 ಇದ್ರೆ 28,000 ಮಹಿಳಾ ಮತದಾರರಿದ್ದಾರೆ. ಒಟ್ಟಾರೆ ಈ 3 ಕ್ಷೇತ್ರಗಳು ಜಿದ್ದಾಜಿದ್ದಿನ ಕ್ಷೇತ್ರಗಳಾಗಿವೆ. ಇಲ್ಲಿ ಯಾರು ಗೆಲುವಿನ ಕೇಕೆ ಹಾಕ್ತಾರೆ, ಯಾರು ಸೋತು ಮನೆ ಸೇರ್ತಾರೆ ಅನ್ನೋದು ದಿನದಿನಕ್ಕೂ ಕುತೂಹಲ ಕೆರಳಿಸುತ್ತಿದೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸುರೇಶ್ ಮಜ್ಗಿ ಜೊತೆ ಮಲ್ಲಿಕಾರ್ಜುನ್ ಹೊಸ್ಮನಿ, ಸುವರ್ಣ ನ್ಯೂಸ್. ಬಾಗಲಕೋಟೆ ಜಿಲ್ಲೆಯ ಇನ್ನುಳಿದ ಕ್ಷೇತ್ರಗಳಲ್ಲೂ ಅಚ್ಚರಿಯ ಹಣಾಹಣಿ ಇದೆ. ಅದನ್ನು ನೋಡೋಣ ಮತ್ತೊಂದು ಸಣ್ಣ ಬ್ರೇಕ್ನ ನಂತರ.